ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಸ್ವಲ್ಪ ಇವತ್ತು ಹೊರಗಡೆ ಹೋಗ್ಬೇಕಿತ್ತು, ಯಾಕಂತಂದರೆ ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು, ಹಾಗೆಯೇ ಸ್ವಲ್ಪ ಶಾಪಿಂಗು ಕೂಡ ಮಾಡಬೇಕಿತ್ತು. ಅದಕ್ಕಾಗಿ ಇವಾಗ ಹೊರಟಿದ್ದೀವಿ. ಅರೌಂಡ್ ಒಂದು 1 o'clock ಆಗಿದೆ. ಚಿಕ್ಕಪೇಟೆಗೆ ಹೋಗ್ತಾ ಇರೋಂಥದ್ದು. ನೋಡೋಣ ಸ್ವಲ್ಪ ವೆರೈಟಿಯಾಗಿ ಐಟಮ್ಸ್ ಏನಾದರೂ ಸಿಗುತ್ತಾ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಚಿಕ್ಕಪೇಟೆಗೆ ಹೊರಟಿದ್ದೀವಿ. 1 o'clock ಆಗಿದೆ. ನೋಡಬೇಕು ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ಅಂತ. ಟೈಮಿಂಗ್ಸ್ ನನಗೂ ಗೊತ್ತಿಲ್ಲ. ನಾವು ಬಂದು HSR ಅಲ್ವಾ ಇರೋದು. ಹೋಗೋದೇ 1 hour ಆಗುತ್ತೆ, ಮತ್ತು ಬರೋದಕ್ಕೆ 1 hour. ಮತ್ತು ಅಲ್ಲಿ ಅದು ಇದು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನಾನಿವಾಗ ಹೋಗ್ತಾನೆ ಬ್ಲಾಗ್ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನಾವಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ, ಏನೇನು ತಂದ್ವಿ ಅಂತೆಲ್ಲ ಕೂಡ ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಗಿ ಚೆಕ್ ಮಾಡಿ ಆಯಿತಾ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಾನಲ್ಲು ಯೂಟ್ಯೂಬಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ, ಹಾಗೆಯೇ ಫೇಸ್ಬುಕ್ಕಲ್ಲೂ ಇದೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ನಾನು ಇವಾಗ ಹೊರಟ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಗೇನೆ ನಾನು ಏನೇನು ತರಬೇಕು ಅಂತ ನಾನು ಯಾವಾಗಲೂ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಈ ಥರ ಬುಕ್ಕು ಕೂಡ ನಾನು ಕ್ಯಾರಿ ಮಾಡ್ಕೊಳ್ತೀನಿ. ಈ ಥರ ಚಿಕ್ಕ ಬುಕ್ ಯಾವಾಗಲೂ ನಾನು ನನ್ನ ಪರ್ಸಲ್ಲಿ ಇಟ್ಕೊಂಡಾಗೆ ಇರ್ತೀನಿ. ನಾನು ಡ್ಯೂಟಿಗೆ ಹೋಗಲಿ ಎಲ್ಲೇ ಹೋಗಲಿ. ಯಾಕಂದರೆ ಏನಾದರೂ ಐಟಮ್ಸ್ ಖಾಲಿ ಆಯಿತು ಅಥವಾ ಇನ್ನೇನಾದರೂ ಬೇಕು ಅಂತಂದರೆ ಮರ್ತ್ಕೊಂಡ್ಬಿಡ್ತೀನಿ. ಅದೇ ಮರ್ತೋಗ್ಬಿಡುತ್ತೆ. ಆವಾಗ ಬರೋದಿಲ್ಲ. ಮತ್ತು ಮನೆಗೆ ಬಂದು ನೆನೆಸ್ಕೊಂಡು ಅಯ್ಯೋ ಇದು ತರಲಿಲ್ವಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಪೆನ್ನು ಮತ್ತು ಈ ಥರ ಬುಕ್ ನಾನು ಯಾವಾಗಲೂ ನನ್ನ ಪರ್ಸಲ್ಲಿ ಕ್ಯಾರಿ ಮಾಡ್ತೀನಿ. ಜೊತೆಗೆ ನನಗೆ ಯಾವಾಗ ಏನು ನೆನಪಾಗುತ್ತೆ, ಏನು ಬೇಕು ಅನಿಸುತ್ತೆ ಅಂತ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಈಗ ಈ ಥರ ಫ್ರೀ ಆಗಿದ್ದಾಗ ಯಾವಾಗಾದ್ರೂ ಒಂದ್ಸಲ ಹೋಗಿ ತೊಗೊಂಡು ಬರೋ ಅಂಥದ್ದು. ಯಾಕಂದರೆ ಇವತ್ತು ಡ್ಯೂಟಿಯಿಂದ ಕೂಡ ಬೇಗ ಬಂದಿದೆ. ಇನ್ನು ಸ್ವಲ್ಪ ಫ್ರೀನೂ ಇರ್ತೀವಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು. ಡ್ಯೂಟಿ ಇರಬೇಕಾದ್ರೆ ನನಗೆಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ, ಸರಿಯಾಗಿ ವಿಡಿಯೋಗಳನ್ನ ಮಾಡೋಕ್ಕಾಗಲ್ಲ. ನಾನು ಫ್ರೀ ಇರೋ ಟೈಮಲ್ಲಿ ಈ ಥರ ವೀಡಿಯೋಸ್ಗಳು ಮಾಡ್ಕೊಳ್ಳೋದು ಮತ್ತು ಹೊರಗಡೆ ಹೋಗೋದು ಆ ಥರ ಎಲ್ಲ ಮಾಡ್ತಿರ್ತೀನಿ. ಆಮೇಲೆ ಅದಕ್ಕೋಸ್ಕರನೇ ನಾನು ಯಾವಾಗಲೂ ಅಷ್ಟೇ, ಈಗಿಂದ ಅಂತಲ್ಲ ಮೊದಲಿಂದನೂ ಅಷ್ಟೇ, ನಾನು ಒಂದು ಬುಕ್ನ ಕ್ಯಾರಿ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ನನಗೆ ಆ ಟೈಮಿಗೆ ನೆನಪಾಗುತ್ತೆ ಅಂತ ಹೇಳಿ ಅಷ್ಟೇ. ಹಾಗೆಯೇ ಇವತ್ತೊಂದು ಡ್ರೆಸ್ ನಾನು ಈ ಥರ ವೇರ್ ಮಾಡಿದ್ದೀನಿ. ಈಗ ಹೊರಡ್ತಾ ಇದ್ದೀವಿ. ನಾನು ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನಾವು ಆಲ್ಮೋಸ್ಟ್ ಹೊರಟಿದ್ದು 1:30 ಆಗಿತ್ತು ಮಧ್ಯಾಹ್ನ. ಡ್ಯೂಟಿಯಿಂದ ಬಂದಿದ್ದೆ 11:30 12 o'clock ಆಗಿತ್ತು. ನಾನು ಸರಿಯಾಗಿ ಟೈಮ್ ನೋಡ್ಲಿಲ್ಲ. ಇವಾಗ ರೆಡಿ ಆಗ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಅದಾದ್ಮೇಲೆ ಹೊಡ್ತಾ ಇರೋಂಥದ್ದು. ನಾನು ಮತ್ತೆ ನಮ್ಮ ಹುಡುಗ ಬೈಕಲ್ಲೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅದ್ರಲ್ಲೂ ಒಂದು ಹೆಲ್ಮೆಟ್ ಇಲ್ಲ. ಹೆಲ್ಮೆಟ್ ಇಲ್ದೇನೆ ಗಾಡಿ ಓಡಿಸೋದು ಅದು ತಪ್ಪು. ಆದ್ರೂ ಹೋಗಿದ್ವಿ ನಾವು. ಹಾಗೇನೆ ಪೆಟ್ರೋಲ್ ಇರ್ಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೇನೆ ಗಾಡಿಗೆ ಏರೆಲ್ಲ ಓಡಿಸ್ಕೊಂಡು ಹೋದ್ವಿ. ಯಾಕಂದ್ರೆ ನಮ್ಮ ಏರಿಯಾದಿಂದ ಮಾರ್ಕೆಟ್ ಬಂದು 1.5 hour ಆದ್ರೂ ಬೇಕು ಹೋಗೋದಿಕ್ಕೆ. ಹಾಗಾಗಿ ಎಲ್ಲ ಸೇಫ್ಟಿ ನೋಡ್ಕೊಬೇಕಲ್ಲ. ಬೈಕಿಗೆ ಪೆಟ್ರೋಲ್ ಆಗಿರ್ಬೋದು, ಮತ್ತೆ ಟೈರಿಗೆ ಏರ್ ತುಂಬೋದಾಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ನಾವು ಹೊರಟಿದ್ದೆ 1:30 ಅಲ್ವಾ. ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ 3 o'clock ಆಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಹೊರಟಿದ್ದು. ಒಟ್ನಲ್ಲಿ ಮಾರ್ಕೆಟ್ ರೀಚ್ ಆಗಿದ್ದು 3 o'clock ಆಗ್ಬಿಡ್ತು. ಅದಾದ್ಮೇಲೆ ನಾನು ಇಲ್ಲಿ ಏನೇನ್ ಬೇಕು ಅಂತ ಹೇಳ್ಬಿಟ್ಟು 5-6 ಅಂಗಡಿಗಳೆಲ್ಲಾನು ನೋಡ್ದೆ. ನನ್ಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಒಂದೊಂದ್ ಕಡೆ ವಿಚಾರಿಸಿ ಎಲ್ಲ ತಗೊಂಡಿದ್ದು. ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಕರೀತಾ ಇರ್ತಾರೆ, ಬನ್ನಿ 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 ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಜನ ಕಡಿಮೆನೆ ಇದ್ರು. ಇವತ್ತು ನಾವು ಹೋಗಿದ್ದು ಶನಿವಾರ ಮಧ್ಯಾಹ್ನ. ಅದರಲ್ಲೂ ಭಾನುವಾರ ಹೋದ್ರಂತೂ ಕಾಲಿಡೋದಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ನಾವು ಹೊರಟಿದ್ದು ಶನಿವಾರ. ಇಲ್ಲಾಂದ್ರೂ 6-7 ಶಾಪ್ ಎಲ್ಲ ನೋಡಿದ್ವಿ. 2-3 ಕಡೆ ಎಲ್ಲ ವಿಚಾರಿಸಿದ್ವಿ. ಅದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಗಾಡಿ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ಹಾಗೇನೆ ನಡ್ಕೊಂಡೋಗಿ ಎಲ್ಲಾನು ನೋಡ್ತಾ ಇದ್ವಿ. ಗಾಡಿಲಿ ಹೋದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಬೆಸ್ಟ್ ಬೈಕಲ್ಲೇ ಹೋಗಿ. ಆಟೋ ಮತ್ತೆ ಬಸ್ಸಲ್ಲೆಲ್ಲ ಹೋದ್ರೆ ಕಷ್ಟ ಆಗುತ್ತೆ. ಬಸ್ಸಲ್ಲಿ ಹೋದ್ರು ನಡ್ಕೊಂಡೆಲ್ಲ ಹೋಗ್ಬೋದು, ಬಟ್ ಬೈಕಲ್ಲಿ ಹೋದ್ರೆ ಬೆಸ್ಟ್. ಅಲ್ಲಲ್ಲಿ ಸಂಧಿಗಳೆಲ್ಲ ಇರುತ್ತೆ, ಅದು ಎಲ್ಲೆಲ್ಲಿ ಹೋಗ್ಬರ್ತೀವಿ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ
ಓಡಾಡಿ ಸಾಕಾಯ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅನ್ಬಿಟ್ಟು ನಿಲ್ಸಿದ್ವಿ. ಅಂದ್ರೆ ಒಂದ್ ಕಬ್ಬಿನ ಜ್ಯೂಸ್ ಇಲ್ಲಿ ಬಂದು ರೇಟ್ ಜಾಸ್ತಿ ಇತ್ತು. ಬೇರೆ ಕಡೆ ನಾವು ಒಂದು 4 ಸಲ ಕಬ್ಬಿನ ಜ್ಯೂಸ್ ಕುಡಿದ್ವೇನೋ, ಅಷ್ಟು ಬಾಯಾರಿಕೆ ಆಗ್ಬಿಟ್ಟಿತ್ತು. ಹಾಗೇನೆ ಬ್ಯಾಂಗಲ್ಸ್ ಅದು ಇದು ಎಲ್ಲ ನೋಡ್ಕೊಂಡು ಹೊರಟು ಬಂದ್ವಿ. ನಾವು ಹೊರಟು ಬಂದಿದ್ದೆ ಅರೌಂಡ್ ಒಂದು 7 o'clock ಆಗಿತ್ತು. ಮನೆಗ್ ಬರೋಷ್ಟೊತ್ತಿಗೆ 8:30 ಆಗ್ಬಿಟ್ಟಿತ್ತು. ಮನೆಗ್ ಬಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೀ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಟೀ ಇಡ್ತಾ ಇದೀನಿ. ಯಾಕಂದ್ರೆ ತುಂಬಾ ತಲೆನೋವು ಬಂದಿತ್ತು, ಅಲ್ಲೆಲ್ಲ ಒಡ್ಡಾಡಿ ಸಾಕಾಗ್ಬಿಟ್ಟಿತ್ತಲ್ಲ. ಫಸ್ಟ್ ಬಂದ್ರೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀನ ಇವಾಗ ರೆಡಿ ಮಾಡ್ತಾ ಇದೀನಿ. ನಾನ್ ಬಂದಿಲ್ಲ, ಸ್ವಲ್ಪ ಮಸಾಲೆ ಟೀನ ಮಾಡ್ತಾ ಇರೋಂಥದ್ದು. ಆಗ್ಲೇ ನಾನು ಹೇಳದ್ನಲ್ವಾ, ನಾವು ಚಿಕ್ಕಪೇಟೆಗೆ ಹೊರಡ್ತಾ ಇದೀವಿ ಅಂತ ಹೇಳಿ. ಹೋದ್ವಿ, ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅರೌಂಡ್ ಒಂದು ಇವಾಗ 8 o'clock ಹತ್ತತ್ರ ಆಗ್ಬಿಟ್ಟಿದೆ. ಈಗ ಟೀ ಇಡಬೇಕು, ಯಾಕಂದ್ರೆ ಅಲ್ಲೆಲ್ಲ ಸುತ್ತಾಡಿದ್ರಿಂದ ತುಂಬಾ ತಲೆನೋವು ಬಂದಾಗ ಆಗಿದೆ. ಹಾಗೇನೆ ಸಿಂಪಲ್ ಆಗಿ ಸ್ವಲ್ಪ ನಾನಿಲ್ಲಿ ಬೆಲ್ಲ ಹಾಕಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಆ ಫ್ಲೇವರಿಗೆ ಮಸಾಲೆ ಟೀ ಕುಡಿದ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕಾಗಿ ಟೀ ಇಟ್ಕೊಂಡ್ಬಿಡೋಣ ಫಸ್ಟು. ನೀವೇನಾದ್ರೂ ಮಾರ್ಕೆಟ್ ಹೋಗ್ಬೇಕು ಅಂತಂದ್ರೆ ಬೆಳಿಗ್ಗೆನೆ ಹೋಗಿ. ಯಾಕಂತಂದ್ರೆ ಸಂಡೆ ಬಿಟ್ಟು ಬೇರೆ ದಿನ ಹೋದ್ರೆ ಫ್ರೀ ಆಗೇ ಇರುತ್ತೆ. ಸಂಡೆ ಮಾತ್ರ ಜನ ಜಾಸ್ತಿ ಇರ್ತಾರೆ. ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದಲ್ವಾ, ನನ್ ಮಗ ಸ್ಕೂಲ್ಗೆ ಹೋಗಿದ್ದ. ಅವನು 3 o'clock ಬಂದ್ಬಿಡ್ತಾನೆ. ಸ್ಕೂಲ್ಗೆ ಹೋಗಿ ಬರೋದು ಹೆಂಗಿದ್ರು 3 ಗಂಟೆ ಬರೋದು. ಇವಾಗ ನನ್ನ ಮಗನ್ನ ಕರ್ಕೊಂಡ್ ಬಂದ್ವಿ ಮನೆಗೆ. ಯಾಕಂದ್ರೆ ಅವನು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ನಲ್ವಾ, ನಾವು ಹೊರಟಿದ್ದೆ 1:30 ಆಗ್ಬಿಟ್ಟಿತ್ತು ಇಲ್ಲಿಂದ. ಇನ್ನು ಜೊತೆ ಕರ್ಕೊಂಡು ಹೋದ್ರೆ ಮತ್ತೆ ಶಾಪಿಂಗ್ ಮಾಡಕ್ಕಾಗಲ್ಲ ಅಂತೇಳಿ ಬೆಳಿಗ್ಗೆನೆ ರೆಡಿ ಮಾಡಿ ಇವತ್ತು ಸ್ಕೂಲಿಗೆ ಕಳ್ಸಿದ್ದೆ. ಹಾಗೆ ನಾವು ಸ್ಕೂಲಿಂದ ಬರೋದು ಕೂಡ 3 o'clock ಬಂದ್ಬಿಡ್ತಾನೆ. ಅದಕ್ಕಾಗಿ ನಮ್ಮ ಸಿಸ್ಟರ್ ಮನೆಗೆ ಬಿಟ್ಟಿದ್ದೆ. ಅಲ್ಲಿಂದ ಇವಾಗ ಮನೆಗೆ ಕರ್ಕೊಂಡ್ ಬಂದಿರೋ ಅಂಥದ್ದು. ಈಗ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಎಲ್ಲಾನು ರೆಡಿ ಮಾಡಬೇಕು. ಅವನ್ನ ಸ್ವಲ್ಪ ಟೀ ಅವನಿಗೂ ಕೂಡ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಆಮೇಲೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಚಿಕ್ಕಪೇಟೆಯಲ್ಲಿ ಅಂತ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾವು ಏನೋ ಅಂದ್ಕೊಂಡು ಹೋಗಿದ್ವು, ಅಲ್ಲಿ ಆ ಥರ ಏನೂ ಇರಲಿಲ್ಲ. ಅಷ್ಟು ಇದಾಗಿ ಐಟಮ್ಸ್ ನಮಗೆ ಸಿಗ್ಲಿಲ್ಲ. ನಾವು ಅಂದ್ಕೊಂಡು ಒಂದು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಹೋಗಿದ್ವಿ. ಆ ಪ್ಲಾನಿಂಗ್ ಎಲ್ಲ ಉಲ್ಟಾ ಆಗ್ಬಿಡ್ತು. 1-2 ಐಟಮ್ಸ್ ಸಿಕ್ಲಿಲ್ಲ. ಅದೇ ಸ್ವಲ್ಪ ಬೇಜಾರಾಯ್ತು. ಮೇನ್ ನನ್ಗೆ ಅದೇ ಬೇಕಾಗಿದ್ದು, ಅದು ಸಿಗ್ಲಿಲ್ಲ. ನಾವೇನೋ ಅನ್ಕೊಂಡು ಹೋಗಿದ್ವಿ, ಅಲ್ಲಿ ಏನೋ ಆಯ್ತು. ಚಿಕ್ಕಪೇಟೆಯಿಂದ ಏನೇನ್ ತಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೇನೆ. ಇವಾಗ ಟೀನು ಕೂಡ ರೆಡಿ ಆಯ್ತು. ಕುತ್ಕೊಂಡು ಟೀ ಕುಡಿತಾ ಇದೀವಿ. ನೆಮ್ಮದಿಗೆ ಒಂದು 1/2 hour ಟೀನೇ ಕುಡಿದ್ವಿ. ಅದಕ್ಕೆಲ್ಲ ಚೆನ್ನಾಗಿ ಓದ್ಬೇಕು. ಮತ್ತೆ 15 ಓದ್ಬೇಕು ವಾಪಸ್ಸು. ಮತ್ತೆ 15 UKG ಹೋಗ್ಬೇಕು. ಬೇರೆ ಪಾಸ್ ಮಾತ್ರ ಮುಂದೆ. ನನ್ ಮಗ ಅದು ಇದು ಹೇಳ್ತಾ ಇದ್ದ. ಅದ್ರು ಇವಾಗ UKG ಪಾಸ್ ಆಗ್ಬಿಟ್ಟೆ, ನೆಕ್ಸ್ಟ್ 1, 2, 3 ಹೋಗ್ತೀನಿ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ರಾತ್ರಿನೇ ಆಗ್ಬಿಡ್ತು. ಈಗ ಸ್ವಲ್ಪ ಟಯರ್ಡ್ ಆಗಿದ್ರಿಂದ ಸಿಂಪಲ್ ಆಗಿ ಏನಾದ್ರು ಸಿಂಪಲ್ ರೆಸಿಪಿ ಮಾಡೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ. ಇವಾಗ ಯೋಚನೆ ಮಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು. ಫಸ್ಟ್ ಇವಾಗ ನಾನು ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಏನಿಲ್ಲ, ಇವತ್ತು ನಾನು ಮಾರ್ಕೆಟಿಂಗ್ ಶಾಪಿಂಗ್ ಮಾಡ್ಕೊಂಡ್ ಬರೋದು ಲೇಟ್ ಆಗೋಯ್ತಲ್ವ, ಸಿಂಪಲ್ ಆಗಿ ಫ್ರೈಡ್ ರೈಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅನ್ನ ಆರ್ಬೇಕಲ್ವ, ಅದಕ್ಕಾಗಿ ನಾನು ಅಡುಗೆ ಎಲ್ಲ ಆದ್ಮೇಲೆ ನಾನು ಚಿಕ್ಕಪೇಟೆಯಿಂದ ಏನೇನು ತಂದಿದ್ದೀನಿ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಆಮೇಲೆ ತೋರಿಸ್ತೀನಿ. ಫಸ್ಟ್ ಅದಕ್ಕಾಗಿ ಈಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಾನು ಫ್ರೀ ಆಗಿ ಕುತ್ಕೊಂಡು ನಿಮ್ಮ ಜೊತೆನೂ ಕೂಡ ಚೆನ್ನಾಗಿ ಮಾತಾಡ್ಬೋದು. ಟೈಮ್ ಫ್ರೀ ಇರುತ್ತೆ, ಮೈಂಡ್ ಫ್ರೀ ಆಗಿರುತ್ತೆ ಅಂತ. ಇಲ್ಲ ಅಂತಂದ್ರೆ ಫಸ್ಟ್ ನಾನು ವಿಡಿಯೋ ಮಾಡಕ್ ಕುತ್ಕೊಂಡ್ಬಿಟ್ರೆ ಅಯ್ಯೋ ಇನ್ನು ಅಡಿಗೆ ಬಾಕಿ ಇದೆಯಲ್ಲ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆಯಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ನಾನು ಫುಲ್ಲು ಎಲ್ಲಾ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಏನೇನ್ ತಂದಿದ್ದೀನಿ ಅಂತ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇವತ್ತೇನಿಲ್ಲ, ಸಿಂಪಲ್ ಆಗಿ ಡಿನ್ನರಿಗೆ ಫ್ರೈಡ್ ರೈಸ್ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ಸಿಂಪಲ್ ಇದು ರೆಸಿಪಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಕುಕ್ಕರಿಗೆ 1-2 ಲೋಟ ಅಕ್ಕಿ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ತಾ ಇದ್ದೀನಿ. ಅನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅನ್ನ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ನಾನೇನು ವಿಡಿಯೋ ಶೂಟ್ ಮಾಡಿಲ್ಲ. ಈಗ ಅನ್ನ ಆಗ್ಲಿ. ಶೆಜ್ವಾನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ, ಆಯ್ತಾ? ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ಶೆಜ್ವಾನ್ ಪೌಡರ್ ನ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಹೇಳ್ತೀನಿ. ಶೆಜ್ವಾನ್ ಪೌಡರ್ ನ ಯೂಸ್ ಮಾಡ್ಕೊಂಡ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಅದಕ್ಕಾಗಿ
ಇವಾಗ ಈ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗಷ್ಟು ಕ್ಯಾಬೇಜ್ ನ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಬೀನ್ಸ್, ಒಂದ್ ಸ್ವಲ್ಪ ಕ್ಯಾರೆಟ್, ಒಂದ್ ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೇಸ್ಟ್ ಕೂಡ ಸೇರಿಸಬಹುದು. ಹಾಗೇನೆ ಮನೇಲೆ ಮಾಡಿರುವಂತ ಸಿಜ್ವಾನ್ ಪೌಡರ್ ನ ತಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಒಂದು 5 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೇನೆ 1 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ 1 ಟೇಬಲ್ ಸ್ಪೂನ್ ಆಗಷ್ಟು ಬೆಳ್ಳುಳ್ಳಿನ ಹಾಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಇಲ್ಲಿ ಮೊದ್ಲಿಗೆ ಒಂದ್ ಅರ್ಧ ಕಪ್ ಅಷ್ಟು ಕ್ಯಾರೆಟ್ ನ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಒಂದ್ 5 ನಿಮಿಷ ಫ್ರೈ ಆಗಿದ್ದಾದ್ಮೇಲೆ ನಾನಿಲ್ಲಿ ಬೀನ್ಸ್ ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗುತ್ತೆ ಇದು ಫ್ರೈಡ್ ರೈಸ್. ಕ್ಯಾರೆಟ್ ಬೀನ್ಸ್ ನಾವು ಮೊದಲಿಗೆ ಸೇರ್ಸೋದ್ರಿಂದ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಹಾಗಾಗಿ ಅದನ್ನ ಮೊದಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೇನೆ 1 ಕಪ್ ಆಗಷ್ಟು ಈರುಳ್ಳಿನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನೆಲ್ಲ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಬೇಕು, ಲೋ ಫ್ಲೇಮ್ ಅಲ್ಲಿ ಮಾಡಬಾರ್ದು. ಇದೆಲ್ಲ ಕ್ರಿಸ್ಪಿ ಆಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲೇ ಹುರ್ಕೊಬೇಕು. ಇದ್ರ ಜೊತೆಗೆ 1 ಕಪ್ ಕ್ಯಾಬೇಜ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೇನೆ ಲಾಸ್ಟ್ ಗೆ ನಾನಿಲ್ಲಿ 1/4 ಕಪ್ ಆಗಷ್ಟು ಕ್ಯಾಪ್ಸಿಕಮ್, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಹುರ್ಕೊಳ್ಳಿ. ಇದ್ರ ಜೊತೆಗೇನೆ ನಾನು ಇಲ್ಲಿ ನೋಡ್ಕೊಂಡು ನಾನು ಸಿಜ್ವಾನ್ ಪೌಡರ್ ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಸ್ವಲ್ಪ ಮೊದ್ಲಿಗೆ ಹಾಕೊಂಡಿದ್ದೆ, ಈಗ ಇನ್ನೊಂದ್ ಸ್ವಲ್ಪ ಹಾಕೊಂಡು ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದ್ ಸ್ವಲ್ಪ ಹಾಕೊಂಡು ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ಗ್ಯಾಸ್ ನ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಫುಲ್ ಲೋ ಫ್ಲೇಮ್ ಮಾಡ್ಕೊಂಡು ಮಾಡ್ಬೇಕಿಲ್ಲ ಅಂದ್ರೆ ಆ ಪೌಡರ್ ಸೀದೋಗ್ಬಿಡುತ್ತೆ. ಈಗ ಇದಕ್ಕೇನೆ ನಾವು ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನಾನು ಸಾಕಾಗಿ ಬಂದಿದ್ನಲ್ಲ, ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಸ್ವಲ್ಪ ಫ್ರೈ ಮಾಡ್ತಾ ಇದಾರೆ. ಅಂದ್ರೆ ಅವ್ರಿಗೂ ತುಂಬಾ ಟೇಸ್ಟ್ ಆಗಿತ್ತು ಅಂತ ಅನ್ಬಿಟ್ಟು ಬಂದು ಮಿಕ್ಸ್ ಮಾಡ್ಕೊಡ್ತಾ ಇದ್ರು. ಮಿಕ್ಸ್ ಮಾಡ್ಕೊಂಡು ಅವ್ರು ಹಾಕೊಂಡು ತಗೊಂಡು ಹೋಗ್ತಾ ಇದ್ರು, ತುಂಬಾ ಟೇಸ್ಟ್ ಇರ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಈ ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.